ಮಸಾಲೆ ಸಾರು ಮಳೆಗಾಲ ಚಳಿಗಾಲದಲ್ಲಿ ಬೇಳೆ ಸಾರು ಉಪ್ಪು ಸಾರು ರುಚಿಸೋದಿಲ್ಲ. ಹೌದು. ಒಂದು ಸ್ವಲ್ಪ ತರಕಾರಿ ಹಾಕಿ ಕಾಳು ಹಾಕಿ ಮಸಾಲೆ ಸಾರು ಮಾಡ್ತೀವಿ. ಹಾಯ್ ಎವ್ರಿವನ್, ಇವತ್ತು ಕಡಲೆಕಾಳು ಮಸಾಲೆ ಸಾರು ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಕಡಲೆಕಾಳನ್ನ ನಾನು ಬೆಳಗ್ಗೆ ಮಾಡಬೇಕು ಅಂದರೆ ನೈಟೇ ನೆನೆಸಿರ್ತೀನಿ, ನೈಟ್ ಮಾಡಬೇಕು ಅಂದರೆ ಬೆಳಗ್ಗೆನೇ ನೆನೆಸಿರ್ತೀನಿ. ಅಥವಾ ನೀವು ಪ್ರೆಷರ್ಗೆ ಹಾಕೋಬೋದು, 3 ಪ್ರೆಷರ್ಗೆ ಹಾಕೋಬೋದು, ನೆನೆಸಿದ್ ಮಾಡ್ಬಿಟ್ಟಿದ್ದೀರಾ ಅಂತ ಅಂದರೆ. ಸೊ ನೈಟೇ ನೆನೆಸಿಟ್ಟಿದ್ದೀನಿ. ಕಡಲೆಕಾಳು, ಒಣ ಕಡಲೆಕಾಳು ಇದೆಯಲ್ಲ, ಅದನ್ನ ನೆನೆಸಿ ಈ ಥರ ಚೆನ್ನಾಗಿ ನೆಂದಿದೆ, ರಾತ್ರಿ ನೆನೆಸಿಟ್ಟಿರೋದು. ಓಕೆ, ಸೊ ಫಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ ಸಾರಿಗೆ, ಆಮೇಲಿಂದ ತೋರಿಸ್ತೀನಿ ಮಸಾಲೆ ಏನು ಹಾಕೋದು ಅಂತ. ಸೊ ಇದು ಎಣ್ಣೆ ಬದಲು ಒಂಚೂರು ತುಪ್ಪನೇ ಹಾಕ್ತೀನಿ, ಒಂದೇ ಒಂದು ಸ್ವಲ್ಪ ಹಾಕೊಳ್ಳಿ ಸಾಕು. ಓಕೆ, ಸೊ ಕುಕ್ಕರ್ ಕಾದಿದೆ. ಸೊ ಇದಕ್ಕೆ ಒಂಚೂರು ಒಂದು ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ತಗೊಂಡು ಒಗ್ಗರಣೆ. ಓಕೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ. ಸೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಸುಮಾರಕ್ಕೆ. ಇವಾಗ ಅದಕ್ಕೆ ಕಾಳು ಹಾಕೋತೀನಿ. ಕಾಳು ನೋಡಿ ಹಾಕೊಳ್ಳಿ. ನಾನು ಒಬ್ಬೊಬ್ರಿಗೆ ಒಂದೊಂದು ಇಡೀ ಕಾಳು ಅಂತ ಹಾಕೊಂಡಿದ್ದೀನಿ, ಆಯ್ತಾ? ಜಾಸ್ತಿನೂ ಆಗ್ಬಿಡುತ್ತೆ ನೆನೆಸುವಾಗ. ಒಂದು ಮೀಡಿಯಮ್ ಬೌಲಲ್ಲಿ ಒಂದು ಬೌಲ್ ನೆನೆಸ್ಕೊಳ್ಳಿ, ಆಯಿತಾ? ತುಂಬ ಜಾಸ್ತಿ ಆದರೂ ಒಂದು 2-3 ದಿನಕ್ಕೆ ಹಾಕ್ಬಿಡುತ್ತೆ ಆಮೇಲೆ, ಆಯಿತಾ? ಸೊ ನಾನು ಒಂದು ಇಷ್ಟಿಷ್ಟು ಇಡಿ, ಒಬ್ಬೊಬ್ರಿಗೆ ಒಂದೊಂದು ಇಡಿ ಅಂತ ಉನಿ ಹಾಕಿದ್ದೀನಿ, ಆಯಿತಾ? ಉನಿ ಹಾಕಿದ್ರೆ ಅದು ಇಷ್ಟ ಆಗೈತೆ, ಒಬ್ಬೊಬ್ರಿಗೆ ಒಂದೊಂದು ಇಡಿ. ಹಾಂ, ಹೌದು. ಒಂದಿಷ್ಟು ನಾನು ಕಾಳು ಸಾಕೋದಿಷ್ಟ, ನನಗೆ ಈ ಸಾರು ಅಂದರೆ ಸಾಕೋದಿಷ್ಟ. ಹೌದು, ಕಾಳು ಸಾರು ಮಾಡ್ತಾಯಿರಿ. ನಾನು ಈಗ ಏನು ಮಾಡ್ತಾ ಇದ್ದೀನೋ ಅದೇ ಥರ ಹೆಸರು ಕಾಳಲ್ಲಿ ಮಾಡಿ. ಹೆಸರು ಕಾಳಲ್ಲೂ ಹಂಗೆ ಮಾಡ್ತಾರೆ. ಗ್ರೀನ್ ಕಾಳು ಇರುತ್ತಲ್ಲ, ಹೆಸರು ಕಾಳು, ಅದನ್ನು ರಾತ್ರಿ ನೆನೆಸಿಟ್ಬಿಡಿ. ಆಮೇಲೆ ಮಸಾಲೆ ಬೆಳಗ್ಗೆ ನಾವು ಚಪಾತಿಗೂ ಯೂಸ್ ಮಾಡ್ಬೋದು. ಹೌದು, ಮಧ್ಯಾಹ್ನ ಅನ್ನ ಮುದ್ದೆ ಚಪಾತಿ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೆಸರು ಕಾಳ್ದು ಬೇರೆ ಸಲ ಬೇಕಾದ್ರೆ ಮಾಡಿ ತೋರಿಸ್ತೀನಿ, ಆಯ್ತಾ? ಸೊ ಇದು ಉರಿತಾ ಇರಲಿ, ಜೊತೆಗೆ ನಾನು ಒಂದು ಟೊಮೆಟೊ ಕೂದಿದ್ದೀನಿ, ಒಂದು ಟೊಮೆಟೊ ಹಾಕ್ಕೊತೀನಿ. ಓಕೆ, ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಈಗ ಚೆನ್ನಾಗಿ ಕಾಳು ಫ್ರೈ ಆಗಿ ಇದಕ್ಕೆ ಒಂಚೂರು ಉಪ್ಪು ಹಾಕೋತೀನಿ. ಉಪ್ಪು ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಳಿ, ಆಯಿತಾ? ಸದ್ಯಕ್ಕೆ ಫ್ರೈ ಮಾಡೋದಕ್ಕೆ ಉಪ್ಪು ಹಾಕಿದ್ದೀನಿ. ಇವಾಗ ಮಸಾಲೆ ಆಡಿಸ್ಕೊತೀನಿ. ಇದು ಕಾಳು ಬೇಯ್ತಾ ಇದೆ, ಒಗ್ಗರಣೆಯಲ್ಲಿ ಮಸಾಲೆ ಆಡಿಸ್ಕೊತೀನಿ. ಒಂದು 1/4 ಭಾಗದಷ್ಟು ಕಾಯಿ, ಅದು ಆ್ಯಕ್ಚುಲಿ ಕಾಯಿ ಸ್ವಲ್ಪ ಕೊಬ್ಬರಿನೇ ಆಗ್ಬಿಟ್ಟಿತ್ತು, ಅದನ್ನೇ ಬಳಸ್ತಾ ಇದ್ದೀನಿ. ಕಾಯಿ ಒಂದು ಸ್ವಲ್ಪ ಕಾಯಿ ಹಾಕೊಳ್ಳಿ, ಆಯಿತಾ? ಒಂದು ಹೋಳಲ್ಲ ಅರ್ಧ ಹೋಳು ಹಾಕ್ಕೊಡ್ತೀನಿ ನಾನೀಗ, ಆಯಿತಾ? ಒಂದು ಸ್ವಲ್ಪ ಹುರ್ಗಡ್ಲೆ, ಶುಂಠಿ, ಒಂದು 2-3 ನಾಟಿ ಬೆಳ್ಳುಳ್ಳಿ, ದಪ್ಪ ಆದರೆ 2 ಹಾಕ್ಕೊಳ್ಳಿ, ಸಣ್ಣದಾದರೆ ಒಂದು 3, ಒಂದು ಸ್ವಲ್ಪ ಚಕ್ಕೆ, ಒಂದು ಸಣ್ಣದು 3 ಪೀಸು, 3 ಲವಂಗ, ಆಯಿತಾ? ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಡ್ರೈಯಾ? ಇಲ್ಲ, ಮಾಮೂಲಿ ನೀರು ಹಾಕಿ ಆಡಿಸ್ಕೊ. ಇದನ್ನು ಫಸ್ಟು ಡ್ರೈ ಮಾಡ್ಕೊಳ್ಳಿ, ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ಫಸ್ಟೇ ನೀರು ಹಾಕ್ಬಿಟ್ರೆ ಸರಿಯಾಗಿ ಮಿಕ್ಸಿಗೆ ಸಿಗಲ್ಲ ಅದು, ಆಯಿತಾ? ಫಸ್ಟ್ ಹಂಗೆ ಆಡಿಸಿ. ಈಗ ಒಂಚೂರು ನೀರು ಹಾಕ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ಹಂಗೆ ನುಣ್ಣಗಾದ್ಮೇಲೆ ಅದಕ್ಕೆ ಖಾರದ ಪುಡಿ ಹಾಕಿ ಆಡಿಸ್ಬಿಡ್ತೀನಿ. ಓಕೆ, ಎಷ್ಟು ಹಾಕ್ತೀಯಾ? ಖಾರದ ಪುಡಿ, ಸಾಂಬಾರು ಪುಡಿನ? ಇದು ಮಟನ್ ಸಾರು ಪುಡಿ ಇದು, ಆಯಿತಾ? ಈ ಬೇಕು ಅಂದರೆ ನೀವು ತರಕಾರಿ ಸಾಂಬಾರು ಪುಡಿನೇ ಹಾಕ್ಕೊಳ್ಳಿ, ಹೌದಾ? ಆಯಿತಾ? ಇಲ್ಲ ಧನಿಯಾ ಪುಡಿ, ಮೆಣಸಿನ್ಕಾಯಿನ ಪುಡಿ ಹಾಕೊಂಡ್ರು ನಡೀತದೆ. ಸೊ 2 ಸ್ಪೂನ್ ಧನಿಯಾಗೆ 1 ಸ್ಪೂನು ಮೆಣಸಿನ್ಕಾಯಿನ ಪುಡಿ ಹಂಗಾರ ಹಾಕ್ಕೊಳ್ಳಿ. ಇದು ಮಟನ್ ಸಾರು ಪುಡಿ ಹಾಕ್ತಾಯಿದ್ದೀನಿ, ಆಯಿತಾ? ಇಲ್ಲ ಬೇಳೆ ಸಾರು ಪುಡಿನಾರ ಹಾಕ್ಕೊಳ್ಳಿ, ಯಾವುದೋ ಒಂದು ಪುಡಿ ಹಾಕ್ಕೊಳ್ಳಿ, ಆಯಿತಾ? ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಸೊ ಮಟನ್ ಪೌಡ್ರ್ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ, ಆಯಿತಾ?
ಇಲ್ಲ ಬೇಳೆ ಸಾರು ಪುಡಿ ನಾ ತೋರಿಸಿದ್ದೀನಲ್ಲ ಅದಿದ್ರೆ ಅದನ್ನೇ ಮಾಡ್ಬೋದು. ಓಕೆ, ಸೊ ಒಗ್ಗರಣೆ ಬೇಯ್ತಾ ಇದೆ ಕಡಲೆಕಾಳು ಟೊಮೊಟೊ. ಸೊ ಸುಮಾರಾಗಿ ಬೆಂದಮೇಲೆ ಟೊಮೊಟೊ ಸುಮಾರಾಗಿ ಬೆಂದಮೇಲೆ ನಾನಿಲ್ಲಿ ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಬದನೆಕಾಯಿ ಆಲೂಗಡ್ಡೆ ಹಾಕ್ಕೊಳ್ಳಿ. ಬದನೆಕಾಯಿ ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಊದ್ಮೇಲೆ ಬದನೆಕಾಯಿ ಹಾಕಿ ಪೈಲ್ದೇರೆಲ್ಲ ಕಲಸೋಯ್ತದೆ. ಬದನೆಕಾಯಿ ಎಷ್ಟು ಹಾಕಿದೆಯಮ್ಮ ಆಲೂಗಡ್ಡೆ? ಆಲೂಗಡ್ಡೆ ಒಂದೇ ಒಂದು ಹಾಕಿದ್ದೀನಿ. ಒಂದು 15 ಬೀನ್ಸ್ ಹಾಕಿದ್ದೀನಿ. 15 ಬೀನ್ಸ್ ಹಾಕಿದ್ದೀನಿ. ಒಂದು ದಪ್ಪ ಆಲೂಗಡ್ಡೆ ಹಾಕಿದ್ದೀನಿ. ಕ್ಯಾರೆಟ್ ಹಾಕಿಲ್ವಾ? ಕ್ಯಾರೆಟ್ ಹಾಕಿಲ್ಲ. ಓಕೆ, ಕ್ಯಾರೆಟ್ ಹಾಕ್ಬೇಕಿತ್ತಲ್ಲ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ವೀಟ್ ಬಂದ್ಬಿಡುತ್ತೆ. ಕಡಲೆಕಾಳು ಸ್ವಲ್ಪ ಸ್ವೀಟಿಶು. ಹೌದೌದು, ಕಡಲೆಕಾಳು ಸ್ವಲ್ಪ ಸ್ವೀಟಿಶ್ ಇರ್ತಲ್ವಾ, ಅದಕ್ಕೆ ಮಾಮೂಲಿ ಕ್ಯಾರೆಟ್ ಹಾಕಲ್ಲ ಇದಕ್ಕೆ. ಸೊ ಇದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಮಸಾಲೆ ಹಾಕಿ ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿ ಕೂಗ್ಸೋದು. ಕುಕ್ಕರ್ ವಿಜಿಲ್ ಬರಲಿ. ಎಷ್ಟು? 2? ಯಾಕೆಂದ್ರೆ ಕಡಲೆಕಾಳು ಕುಗ್ಗಿದ್ರೆ ಪುಚಕ್ ಅಂತ ಅನ್ಬೇಕು, ಅಂದ್ರೆ ಬೇಯಬೇಕು ಚೆನ್ನಾಗಿ. ಆಗ ನಿಮ್ಗೆ ಸಾರು ಟೇಸ್ಟ್ ಬರೋದು. ಹೌದು, ಇಲ್ಲ ಸಾರು ಟೇಸ್ಟ್ ಆಗಲ್ಲ, ಚೆನ್ನಾಗಿ. ಎಷ್ಟಮ್ಮ? 1-2? 1-2 ವಿಜಿಲ್ ಕರೆಕ್ಟಾಗಿ ಸರಿಯಾಗಿ ವಿಜಿಲ್ ಬಂದ್ರೆ 1-2-3 ವಿಜಿಲೇ ಕೂಡಿಸಿ ಪರವಾಗಿಲ್ಲ. ಆಯ್ತಾ? ಸೊ ಇದು ಸಾಕು ಹುರಿದಿರೋದು. ಇದ್ರೊಳಗಡೆಗೆ ಈಗ ಮಸಾಲೆ ಹಾಕ್ತೀನಿ. ಇದೊಂದು ಸ್ವಲ್ಪ ಇದು ಖಾರದ ನೀರು. ಕೆಲವರು ಗಟ್ಟಿಗೆ ಇಷ್ಟಪಡ್ತಾರೆ, ಬಟ್ ನಮ್ಮ ಮನೇಲಿ ನನ್ನ ಮಗ ನಮ್ಮ ಮನೆಯವರು ಎಲ್ಲ ಸಾರು ತೆಳ್ಳಗಿರಲಿ ಅಂತಾರೆ. ಆಯಿತಾ? ಸೊ ಮೀಡಿಯಮ್ ಇದರಲ್ಲಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಚಪಾತಿಗೆ ಆಗಬೇಕು, ದೋಸೆಗೆ ಮಾಡ್ಕೊಂಡ್ರು ಚೆನ್ನಾಗಿರ್ತದೆ, ಇಡ್ಲಿಗೆ ಮಾಡ್ಕೊಂಡ್ರು ಚೆನ್ನಾಗಿರ್ತದೆ. ಆಯಿತಾ? ಈ ಚಳಿಗಾಲ ಅಲ್ವಾ, ಸ್ವಲ್ಪ ಮಸಾಲೆ ಸಾರು ಮಾಡ್ಕೊಂಡು ಊಟ ಮಾಡಿ, ಆವಾಗ ರುಚಿ ಅನಿಸುತ್ತೆ. ಆಯಿತಾ? ಸಾಂಬಾರಲ್ಲಾದರೆ ಉಪ್ಸಾರು ಹಿಂಗೆ ಮಾಡ್ಕೊಬೋದು. ನೋಡಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಅದು ಬಾಯ್ಲ್ ಆದಮೇಲೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಾಯ್ಲ್ ಆದಮೇಲೆ ಒಂಚೂರು ಸಾರು ಟೇಸ್ಟ್ ನೋಡ್ಬಿಟ್ಟು ಆಮೇಲಿಂದ ಕುಕ್ಕರ್ ಮುಟ್ಲ ನೀನು ಇದು ಯಾರ ಹತ್ರ ಕಲ್ತೆ ಅಮ್ಮ? ಇದು ಮಾಮೂಲಿ ನಿಮ್ಮ ಅಜ್ಜಿ ಮಾಡ್ತಿದ್ಲು, ಬಟ್ ನಿಮ್ಮ ಅಜ್ಜಿ ಗಟ್ಟಿಯಾಗಿ ಮಾಡ್ತಿದ್ಲು. ಆದರೆ ಈಗ ನಾನು ತೆಳ್ಳಗೆ ಮಾಡಿ. ನಂಗೆ ಗಟ್ಟಿ ಎಲ್ಲ ಮೀಡಿಯಮ್ ಇಷ್ಟ. ನಮ್ಗೆ ಈಗ ಹೆಂಗೆ ಮಾಡ್ತೀನಲ್ಲ ಹಂಗೆ. ಏನಕ್ಕೆ ಗಟ್ಟಿಗಿದ್ರೆ ಮಸಾಲೆ ಜಾಸ್ತಿ ಆಗೋಯ್ತದೆ. ಕಾಳು ಜಾಸ್ತಿ ಆಗ್ಬಿಟ್ಟು ಅಜ್ಜಿ ಗಟ್ಟಿ ಮಾಡ್ಬಿಟ್ಟಳು. ಟೇಸ್ಟ್ ತುಂಬ ಸ್ಯಾಚುರೇಟ್ ಆಗೋಯ್ತದೆ. ಕಾಳು ಜಾಸ್ತಿ ಹಾಕೋಬೇಡಿ, ಒಬ್ರು 1% ಇಷ್ಟು ಅಂತ ಹಾಕೊಳ್ಳಿ. ಆಯ್ತಾ? ನೆಂದ ಮೇಲೆ ಅದು ಡಬಲ್ ಆಗುತ್ತೆ. ಅದಕ್ಕೆ ನೋಡಿ ಗಟ್ಟಿ ಆಗ್ತಾ ಇದೆ. ಇದು ಬಾಯ್ಲ್ ಆಗಕ್ಬಿಟ್ರೆ ಗಟ್ಟಿ ಬರುತ್ತೆ. ಕಡಲೆ ಎಲ್ಲ ಹಾಕಿದೀವಲ್ಲ, ಫಸ್ಟು ತೆಳ್ಳಗೆ ಕಾಣುತ್ತೆ, ಆಮೇಲೆ ಕಲರು ಅಷ್ಟೇ. ಈಗ ನೋಡಿ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಒಂಚೂರು ಟೇಸ್ಟ್ ನೋಡ್ತೀನಿ. ಈಗ ಉಪ್ಪು ಹಾಕಿದ್ಯಾ? ಇಲ್ಲ, ಮೊದಲೇ ಒಂಚೂರು ಹಾಕಿದ್ನಲ್ಲ, ಸ್ವಲ್ಪ ಸಪ್ಪೆ ಅನಿಸುತ್ತೆ. ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಈಗ ಪ್ರೆಷರ್ಗೆ ಹಾಕಿ ಅಷ್ಟೇ. 3 ಪ್ರೆಷರ್ ಕೂಗಿಸಿ. ಕಾಳು ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಬೇಕು. ಆಯಿತಾ? ನಾನು ಇನ್ನೊಂದು ಚೂರು ನೀರು ಹಾಕ್ತೀನಿ. ಈ ಸೌಟು ಇದೆಲ್ಲ ತೊಳೆದ್ಬಿಟ್ಟು ಈ ನೀರು ಕಾಳು ಬೆಂದಾಗ ಅದು ಸ್ವಲ್ಪ ನೀರು ಹಿಡ್ಕೊಳ್ತಲ್ಲ, ಗಟ್ಟಿಗೆ ಹಾಕ್ಬಿಡುತ್ತೆ. ಸೊ ಇವಾಗ ಒಂದು 3 ಪ್ರೆಷರ್ ಬಿಟ್ಟು ಪ್ರೆಷರ್ ಬರಲಿ. ಆಯಿತಾ? ಒಂದು 3 ಪ್ರೆಷರ್ಸ್ ಬರಲಿ. ಬಂದಮೇಲೆ ಅದು ಕೂಲ್ ಆದಮೇಲೆ ಯೂಸ್ ಮಾಡಿ. ಓಕೆ, ಪ್ರೆಷರ್ ಡೌನ್ ಆಗಿದೆ. ಅಮ್ಮನ ತೊಳ್ಳೆ ಅಲ್ವಾ? ಹೌದು. ಮಸಾಲೆ ಸಾರು ಮಳೆಗಾಲ ಚಳಿಗಾಲದಲ್ಲಿ ಬೇಳೆ ಸಾರು ಉಪ್ಸಾರು ರುಚಿಸೋದಿಲ್ಲ. ಹೌದು. ಒಂದು ಸ್ವಲ್ಪ ತರಕಾರಿ ಹಾಕಿ ಕಾಳು ಹಾಕಿ ಮಸಾಲೆ ಸಾರು ಮಾಡ್ಕೊಳ್ಳಿ. ಮೊಳಕೆ ಕಾಳು ಸಾರು ಈಗಾಗಲೇ ಲಿಂಕ್ ಆಗಿದ್ದೀವಿ. ಮೊಳಕೆ ಕಾಳು ಸಾರು ಇವಾಗ ಏನು ಸಾರು ತೋರಿಸಿದ್ನೋ ಕಡಲೆಕಾಳು ಬದಲು ಹೆಸರು ಕಾಳು ನೆನೆಸ್ಬಿಟ್ಟು ಮಾಡ್ಕೊಳ್ಳಿ. ಇದೇ ಥರ ಸೇಮ್ ಪ್ರೊಸೀಜರ್, ಅದು ಚೆನ್ನಾಗಿ. ಹೌದಾ? ಓಕೆ. ಸೊ ಇವಾಗ ನೆಕ್ಸ್ಟ್ ನನ್ನ ಮಗ ಟೇಸ್ಟ್ ನೋಡ್ತಾನೆ. ನಾನಲ್ಲ, ನೀನೇ ನೋಡು. ಆಯ್ತು, ನಾನೇ ನೋಡ್ತೀನಿ. ನಮ್ಮ ಅಮ್ಮಂಗೆ ನಾನು ಬರ್ಬೇಕಂತ ಅಲ್ವಮ್ಮ ಕ್ಯಾಮ್ರಾ ಮುಂದೆ?
ಓಕೆ, ಕಡಲೆಕಾಳು ಮಸಾಲೆ ಸಾರು ರೆಡಿ. ಈಗ ಟೇಸ್ಟು ನಂದು. ಒಂದು ನಿಮಿಷ. ಓಕೆ ಓಕೆ, ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಮ್ಮ ಅಮ್ಮನೇ ಕೇಳಿದೆ ಟೇಸ್ಟ್ ಮಾಡು ಅಂತ. ನಮ್ಮ ಅಮ್ಮಂಗೆ ಏನಂದ್ರೆ ನಾನು ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಆಸೆ. ವಿಡಿಯೋದಲ್ಲಿ ಇರಬೇಕು ನನ್ನ ಮಗ ಅಂತ. ಜೊತೆಗೆ ಏನಂದ್ರೆ ಇದು ನನ್ನ ಫೇವ್ರೇಟ್ ಸಾರ್ ಅಲ್ವಾ, ಸೊ ನೋಡೋದು ತುಂಬ ಸುಡ್ತಿದೆ. ಈಗ ಜಸ್ಟ್ ತೆಗ್ದಿದ್ದು. ಅದಕ್ಕೆ ನನಗೇನಂದರೆ ಹಿಂಗೆ ಅನ್ನ ಜೊತೆ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಸಿ ಅದಕ್ಕೆ ಒಂದು ಸ್ವಲ್ಪ ಕಾಳು ಹಿಂಗೆ ಬೆರೆಸ್ಕೊಂಡು ಆದರೆ ಒಂಚೂರು ಆಲೂಗೆಡ್ಡೆ ಹಿಂಗೆ ಬೆರೆಸಿ ತಿನ್ನೋಕೆ ಇಷ್ಟ. ಸಾಕಾಗಿದೆ. ಉಪ್ಪು ಖಾರ ಎಲ್ಲ ಸರಿಯಾಗೈತ ಮಗ? ಹಾಂ, ಫಸ್ಟ್ ಏನು ಡಿಫ್ರೆನ್ಸ್ ಬೇಡ, ಏನು ಚೇಂಜ್ ಬೇಡ, ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ನೀವು ಇದನ್ನು ಮಾಡಿ. ನಮ್ಮ ಅಮ್ಮ ಹೇಳ್ದಂಗೆ ಈ ವಿಂಟರ್ ಟೈಮಲ್ಲಿ ಚಳಿ ಇರುತ್ತಲ್ಲ, ಆ ಟೈಮಲ್ಲಿ ಮಸಾಲೆ ಸಾರು ಮಾತ್ರ ಫಸ್ಟ್ ಕ್ಲಾಸಾಗಿ ಟೇಸ್ಟ್ ಬಿಡುತ್ತೆ. ಮತ್ತು ಸಮ್ಮರ್ ಟೈಮಲ್ಲಿ ನಮ್ಮ ಅಮ್ಮ ಹೇಳ್ದಂಗೆ ಉಪ್ಪು ಸಾರು, ಅದು ನಾನು ಕರೆಕ್ಟಾಗಿ ನೋಟಿಸ್ ಮಾಡಿಲ್ಲ, ಬಟ್ ಹೌದು ಆಯಿತಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಮ್ಮಮ್ಮನಿಗೆ ಒಂದು ಲೈಕ್ ಕೊಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಹೇಳ್ದಂಗೆ ಒಂದಿಲ್ಲ ಒಂದು ದಿನದಲ್ಲಿ ರಿಪ್ಲೈ ಮಾಡ್ತೀವಿ. ಕೆಲವು ಸತಿ ಮಿಸ್ ಔಟ್ ಆಗುತ್ತೆ ಆಯಿತಾ, ಏನೋ ಬೇಜಾರು ಮಾಡ್ಕೊಬಿಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಕೊಡಿ, ನಮ್ಮಮ್ಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಓಕೆ, ಮತ್ತೆ ಶೇರ್ ಮಾಡಿ. ನಾವು ಇದುವರೆಗೂ ಹೇಳೋದು ಮಾತಾಗಿತ್ತು, ಯಾರ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸ್ಬೇಕಾದ್ರೆ ಶೇರ್ ಮಾಡಿ ಆಯಿತಾ. ಬಾಯ್.